ಜಾರಕಿಹೊಳಿ ಕುಟುಂಬದ ಎರಡನೆಯ ತಲೆಮಾರಿನ ಕುಡಿಯೊಂದು ಈಗ ಸಂಸತ್ತನ್ನು ಪ್ರವೇಶ ಮಾಡಿರುವಂಥದ್ದು. ಏನು ಇವತ್ತು ನಡೆದಂಥ ಚುನಾವಣೆಯಲ್ಲಿ ಪ್ರಿಯಾಂಕಾ ಜಾರಕಿಹೊಳಿ ಅವರು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿ ಜಯವನ್ನು ಗಳಿಸಿರುವಂಥದ್ದು. ಈ ಕುರಿತು ಮಾತನಾಡಲಿಕ್ಕೆ ನನ್ನ ಜೊತೆ ಏನಂತಂದರೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರಿದ್ದಾರೆ, ಅವರನ್ನು ಮಾತಾಡಿಸ್ತೀನಿ. ಸರ್, ಈಗ ಈ ಗೆಲುವನ್ನು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ? ಗೆಲುವು ಇದೊಂದು ಚಾಲೆಂಜ್ ಆಗಿ ನಾವು ಗೆಲ್ಲಲಿಕ್ಕೆ ಭಾಳಷ್ಟು ಅಡೆತಡೆಗಳನ್ನ ಒಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಧರ್ಮ, ಜಾತಿ, ಭಾಷೆ, ಹೊರಗಿನವರು, ನಮ್ಮ ಸ್ಥಾನ, ಇದು ಸುಮಾರು ವಿರೋಧಿಗಳ ಅಪಪ್ರಚಾರ ಮಧ್ಯನೂ ಕೂಡ ನಾವು ಕಂಫರ್ಟಾಗಿ ಗೆದ್ದಿದ್ದೀವಿ. ಗೆಲ್ಲಲಿಕ್ಕೆ ನಾವು 30 ವರ್ಷ ಮಾಡಿದಂಥ ಸೇವೆ ಈ ಜಿಲ್ಲೆಗೆ, ಕಾಂಗ್ರೆಸ್ ಪಕ್ಷದ ಅಭಿವೃದ್ಧಿ ಮತ್ತು ಗ್ಯಾರಂಟಿಗಳು, ಸಿದ್ದರಾಮಯ್ಯ ಅವರ ವರ್ಚಸ್ನಿಂದ ಇವತ್ತು ನಾವು ಚಿಕ್ಕೋಡಿಯಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಸರ್, ಪ್ರಮುಖವಾಗಿ ಈ ಏನು ತಾವು ಕಳೆದ ಏನು ಚುನಾವಣೆ ಘೋಷಣೆ ಆಯಿತು, ಅದಾದ ನಂತರ ಇಲ್ಲಿ ಕ್ಷೇತ್ರದಲ್ಲಿ ಏನಂತಂದರೆ ಒಂದು ರೀತಿ ಭಾಳಷ್ಟು ಸೈಲೆಂಟ್ ಆಗಿದ್ಕೊಂಡು ಪ್ರಚಾರ ಮಾಡಿದಿರಿ. ಈ ಸೈಲೆಂಟ್ ಅಸ್ತ್ರನೇ ತಮಗೊಂದು ಬಲವಾಯ್ತಾ ಅಂತೇಳಿ? ಖಂಡಿತವಾಗಿ ಈ ಚುನಾವಣೆ ಗೆಲ್ಲಲಿಕ್ಕೆ ಭಾಳಷ್ಟು ನಾವು ತಂತ್ರಗಳನ್ನು ರೂಪಿಸಿದ್ದೀವಿ. ಅವು ಭಾಳಷ್ಟು ಹೊರಗೆ ಗೊತ್ತಾಗದೆ ನಮ್ಮ ಪಾಡಿಗೆ ನಾವು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಗೆಲ್ಲಬೇಕು, ಯಾವ ರೀತಿ ಸಂಘಟನೆ ಮಾಡಬೇಕು, ಜನರನ್ನ ಹೆಂಗೆ ಅಪ್ರೋಚ್ ಆಗಬೇಕು, ಸಭೆಗಳು ಯಾವ ರೀತಿ ಇರಬೇಕು. ಸೊ ಭಾಳಷ್ಟು ನಮ್ಮ ರಾಜಕೀಯ ಅನುಭವದ ಆಧಾರದ ಮೇಲೆ ಈ ಚುನಾವಣೆ ನಾವು ಗೆಲ್ಲೇಬೇಕಾಯಿತು. ಯಾಕೆಂದರೆ ಇದು ನಮಗೆ ಒಂದು ಸ್ಟೆಪ್ ಇತ್ತು. ಇದನ್ನಾದರೆ ಮತ್ತೆ ನಮಗೆ ಮುಂದೆ ರಾಜಕೀಯ ಭಾಳ ಭವಿಷ್ಯ ಇರೋದು ಕೂಡ ಅನಿವಾರ್ಯವಾಗಿತ್ತು. ಹೀಗಾಗಿ ನಾವು ಈ ಚುನಾವಣೆ ಗೆಲ್ಲೇಬೇಕಾಯಿತು. ಅದಕ್ಕೆ ಗೆಲ್ಲಲಿಕ್ಕೆ ಎಲ್ಲರೂ, ನಮ್ಮ ಪಕ್ಷದ ಕಾರ್ಯಕರ್ತರು, ನಾವು, ನಮ್ಮ ಹಿತೈಷಿಗಳು ಭಾಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಮತ್ತು ಭಾಳಷ್ಟು ಜನ ನಮಗೆ ಗೊತ್ತಿಲ್ಲದೆ ಇಂಡೈರೆಕ್ಟಾಗಿ ಪ್ರಚಾರ ಮಾಡಿದ್ದಾರೆ. ಅವ್ರ ಪಾಡಿಗೆ ಅವ್ರ ಸಂಬಂಧಿಕರು, ಫ್ರೆಂಡ್ಸು ನಮ್ಮ ಪರವಾಗಿ ಮತಯಾಚನೆ ಮಾಡಿದ್ರು. ಈ ವಿಶೇಷ ಈ ಚಿಕ್ಕೋಡಿ ಲೋಕಸಭೆಯಲ್ಲಿ ಎದ್ದು ಕಾಣಿರುವಂಥ ಒಂದು ಅಂಶ. ಮೊದಲಿಗೆ ಎಲ್ಲೋ ಒಂದು ಕಡೆ ಸಂಕೋಚ ಇತ್ತು, ನೀವು ಬೇಡಪ್ಪ ಏನು ಮಾಡೋದು ಅಂತೇಳಿ. ಆದರೆ ನಂತರ ಅದೇನಂತಂದ್ರೆ ಅದು ಗೆಲುವಾಗಿ ಕನ್ವರ್ಟ್ ಮಾಡ್ಕೊಂಡ್ರಿ. ಮೊದಲಿಗೆ ಆ ಒಂದು ಇದು ಯಾಕೆ ಬಂತು, ನಂತರ ಈ ಗೆಲುವು ಹೆಂಗೆ ಸಾಧ್ಯ ಆಯಿತು ಅಂತ? ಇಲ್ಲ, ಮೊದಲೇ ಮಾತು ನಾನು ಹೇಳಿದ್ದೆ, ಓಪನ್ ಆಗಿ ಹೇಳಿದ್ದೆ, ನಾವು ಕಾರ್ಯಕರ್ತರಿಗೆ ಕೊಡಬೇಕು. ಯಾಕಂದ್ರೆ ಈಗಾಗಲೇ ನಮ್ಮಲ್ಲಿ ಸಾಕಷ್ಟು ಅಧಿಕಾರ ಇದೆ, ನಾವು ಎಂಜಾಯ್ ಮಾಡ್ತಾ ಇದ್ದೀವಿ. ಸೊ ಕಾರ್ಯಕರ್ತರನ್ನ ಬೆಳೆಸಬೇಕು, ಬೇರೆ ಸಮುದಾಯ ಕೂಡ ಮಾಡೋದಕ್ಕಂತ ಮುಂಚೆಯಿಂದ ನನ್ನ ಒಂದು ಅಭಿಪ್ರಾಯ ಆಗಿತ್ತು. ಅದು ಬಹಿರಂಗವಾಗಿ ಕೂಡ ನಾನು ಹೇಳಿದ್ದೆ. ಆದರೆ ಅದು ಗೆಲ್ಲಲಿಕ್ಕೆ ಭಾಳ ದೂರ ಆಗಿರೋಂಥ ಅಥವಾ ಭಾಳ ದೂರ ಇರೋಂಥ ಒಂದು ವ್ಯತ್ಯಾಸ ಕೂಡ ಆಗ್ತಾಯಿತ್ತು. ನಮ್ಮ ಪಕ್ಷದವರು ಕೂಡ ನಿತ್ರೆ ತಮ್ಮ ಮಗಳನ್ನ ನಿಲ್ಲಿಸ್ಬೇಕು, ಅವನ ಮಾತ್ರ ಗೆಲ್ಲಲಿಕ್ಕೆ ಅವಕಾಶ ಇದೆ. ಸೊ ಹಿಂಗಾಗಿ ಪಕ್ಷ ಕೂಡ ಒಂದು ಕಡೆ ಹೇಳ್ತಾ ಇತ್ತು. ಆಮ್ಯಾಗೆ ನಾವು ಕೂಡ ಒಂದು ಚಾಲೆಂಜ್ ಆಗಿ ಇದನ್ನು ತೆಗೆದುಕೊಳ್ಳೋಣ, ಒಂದೊಂದು ಸಾರಿ ಅವಕಾಶಗಳ ಬರ್ತಾವೆ, ಅದನ್ನು ಬಿಡೋದು ಬೇಡ ಅನ್ನೋ ಕಾರಣಕ್ಕಾಗಿ ಇದನ್ನು ಒಪ್ಪಿದ್ದೀವಿ. ವರಿಷ್ಠರ ಆಸೆಯಂತೆ ಚುನಾವಣೆ ಮಾಡಿದ್ದೀವಿ. ನಮ್ಮ ಕಾರ್ಯಕರ್ತರು ನಮ್ಮನ್ನು ಗೆಲ್ಲಿಸಿದ್ದಾರೆ. ಸರ್, ಗೆಲುವಿಗೆ ಏನು ಪ್ರಮುಖವಾಗಿ ಕಾರಣ ಏನು? ಅಭ್ಯರ್ಥಿಯ ಏನು ವೈಫಲ್ಯ, ಜೊತೆಗೆ ಆತ ಜನರ ಜೊತೆ ಸಂಪರ್ಕ ಇಲ್ಲ, ಈ ರೀತಿಯಾದಂಥ ಬೆಳವಣಿಗೆ ಆಯಿತು, ಅಥವಾ ಏನು ನೀವು ವಿಶ್ಲೇಷಣೆ ಮಾಡೋ ಪ್ರಕಾರ ಗೆಲುವಿಗೆ ಪ್ರಮುಖ ಕಾರಣಗಳು ಏನು ಅಂತ? ಸೊ ಅಭ್ಯರ್ಥಿ ಬಗ್ಗೆ ಕೂಡ ಜೊಲ್ಲೆ ಅವ್ರ ಬಗ್ಗೆ ಭಾಳಷ್ಟು ಅಸಮಾಧಾನ ಪಕ್ಷದಲ್ಲಿತ್ತು, ಮತ್ತು ಸಾರ್ವಜನಿಕರು ಕೂಡ ಭಾಳಷ್ಟು ಅಸಮಾಧಾನ ಇದ್ದೇ ಇತ್ತು. ಮುಂದೆ ಅವರು ಕೇವಲ ಮೋದಿ ಅವರನ್ನು ನಂಬಿದರು ಅಥವಾ ಧರ್ಮವನ್ನು ನಂಬಿ ಅವ್ರು ಚುನಾವಣೆ ಮಾಡಲಿಕ್ಕೆ ಮುಂದಾಗಿದ್ದರು. ಆದರೆ ಅದನ್ನು ಮೀರಿ ಕೂಡ ನಮ್ಮದು ಕೂಡ ಅಷ್ಟೇ ಶಕ್ತಿ ಇದೆ, ಸಾರ್ವಜನಿಕರು ಕೂಡ ನಮ್ಮ ಪರವಾಗಿದ್ದಾರೆ. BJPಯಲ್ಲಿರುವಂಥ ಭಾಳಷ್ಟು ನಮ್ಮ ಅನುಯಾಯಿಗಳು ಕೂಡ ಈ ಸಾರಿ ನಮ್ಮ ಪರವಾಗಿ ಕೆಲಸ ಮಾಡಿದ್ದಾರೆ. ಮತ್ತು ಈ ಹಿನ್ನೆಲೆಯಲ್ಲಿ ಮತ್ತು ನಮ್ಮ ಗ್ಯಾರಂಟಿಗಳು ಕೂಡ ನಮಗೆ ಕೈ ಹಿಡಿದಿದೆ. ಸಿದ್ದರಾಮಯ್ಯ ಅವರ ಅಭಿವೃದ್ಧಿ ಇರ್ಬೋದು, ನಮ್ಮ ಕಾರ್ಯ ಇರ್ಬೋದು. ಸೊ ಈ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ನಾವು ಯಶಾಗಿದ್ರು. ಸರ್, ಈಗ ರಾಜ್ಯದಲ್ಲಿ ನೀವು ನಿರೀಕ್ಷೆ ಮಾಡಿದ್ರಿ ಸುಮಾರು ಒಂದು 14 ತನಕ ಹೋಗ್ಬೋದು ಅಂತ ಹೇಳಿ. ಆದರೆ ಈಗ ಬಂದಂಥ ಫಲಿತಾಂಶ 9 ಮಾತ್ರ ಗೆಲ್ಲಲಿಕ್ಕೆ ಸಾಧ್ಯ ಆಗಿರುವಂಥದ್ದು. ಇದು ಯಾಕೆ ಆಗಿರ್ಬೋದು, ಮತ್ತು ಏನಾದರೂ ಎಡವಟ್ಟಾಯ್ತಾ ಅಂತ? ನೋಡಿ, ಗ್ಯಾರಂಟಿ ಒಳ್ಳೇದಿರ್ಬೋದು ಅಥವಾ ಇನ್ನೂ ಏನೋ ಒಳ್ಳೆ ಇರ್ಬೋದು, ಆದರೆ ಚುನಾವಣೆಯಲ್ಲಿ ನೀವು ಕ್ಯಾಂಡಿಡೇಟ್ ವೀಕ್ ಇತ್ತು, ನಾವು ಗ್ಯಾರಂಟಿ ನಾವು ಅದನ್ನು ಮಾಡಿದ್ವಿ, ಇಲ್ಲಿ 1,000 ಕೋಟಿ ಖರ್ಚು ಮಾಡಿದ್ರು ಕೂಡ ಅದು ಅಸಾಧ್ಯ. ಗ್ಯಾರಂಟಿನೂ ಬೇಕು, ಅಭಿವೃದ್ಧಿ ಬೇಕು, ಅಭ್ಯರ್ಥಿ ಸಾಮರ್ಥ್ಯ ಇರಬೇಕು, ಪಬ್ಲಿಕ್ ಅವನ್ನ ನಾವು ಭಾಳ ಸಾರಿ ಹೇಳಿದ್ದೀನಿ,
ಮಾನದಂಡ ಏನಂದರೆ ಪಬ್ಲಿಕ್ ಒಪ್ಕೊಳ್ಬೇಕು ಅವರನ್ನು. ಸಾರ್ವಜನಿಕ ಒಪ್ಕೊಂಡಾಗ ಮಾತ್ರ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗ್ತೀವಿ. ಬರೀ ನಾವು ಗ್ಯಾರಂಟಿ ಇದೆ ಎಲ್ಲ ಕಡೆ ಸೋತಿದ್ದೀವಿ, ಎಲ್ಲ ಕಡೆ ಗ್ಯಾರಂಟಿ ಇತ್ತಲ್ಲ, ಅಲ್ಲಿ ವರ್ಕ್ ಆಗಿಲ್ಲ, ಕೆಲವು ಕಡೆ ವರ್ಕ್ ಆಗಿದೆ. ಸೊ ಇಲ್ಲಿ ಅಭ್ಯರ್ಥಿಗಳ ಪಾತ್ರ ಕೂಡ ಭಾಳ ಮುಖ್ಯವಾಗಿತ್ತು. ಈಗ 9 ಏನು ಗೆಲುವನ್ನು ಸಾಧಿಸಿದೆ ಅದು ತೃಪ್ತಿ ತಂದಿದೆ ರಾಜ್ಯ ಕಾಂಗ್ರೆಸ್ಗೆ ಅಂತ? ಖಂಡಿತ ಆಗಿದೆ. ಯಾಕಂದರೆ ಅದ್ರ ಜೊತೆಗೆ ವಿಧಾನಸಭಾ ಸುಮಾರು 100 ಸ್ಥಾನಗಳಲ್ಲಿ ಕೂಡ ನಾವು ಮುನ್ನಡೆಯನ್ನು ಸಾಧಿಸಿದ್ವಿ, 100 ಸ್ಥಾನಗಳಲ್ಲಿ. ಹೀಗಾಗಿ ಜನ ನಮ್ಮವರಿದ್ರು ಕೂಡ ನಮ್ಮನ್ನು ನೋಡೋ ದೃಷ್ಟಿ ಬೇರೆ, ಲೋಕಸಭಾ ಚುನಾವಣೆ ನೋಡೋ ದೃಷ್ಟಿನೇ ಬೇರೆ. ನೋಡಿ, ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲೇ ನಾವು ಸುಮಾರು 37,000 ಲೀಡಿಯನ್ನು ಹೆಚ್ಚಿಗೆ ಪಡಲಿಕ್ಕೆ ಸಾಧ್ಯ ಆಗಿತ್ತು. ಈಗ 10,000 ಕಡಿಮೆ ಆಯಿತು. ಅಂದರೆ ನಮ್ಮವರೇ ನಮಗೆ ಹಾಕಿದಾರೆ, ಈ ಸಾರಿ ಹಾಕಿಲ್ಲ. ಸೊ ಅಂಥದ್ರಲ್ಲಿ 9 ಗೆಲ್ಲೋದು ಕೂಡ ಭಾಳ ಸಾಹಸ ಇದು ಕೆಲಸ. ಇದು ಒಳ್ಳೆ ಫಿಗರ್ ಅಂತ ಹೇಳಿದ್ವಿ. ಮತ್ತು ಇನ್ನೂ 3-4 ಭಾಳ ಹತ್ತಿರದಿಂದ ಸೋತಿದ್ದೀವಿ. ನಮ್ಮ ಟಾರ್ಗೆಟು 14 ಏನಿತ್ತು, 14ರ ಸಮೀಪ ಬಂದಿದ್ದೀವಿ. ಸರಿ, ಈಗ ರಾಷ್ಟ್ರ ಮಟ್ಟಕ್ಕೆ ಬರೋದಾದರೆ ಇಂಡಿಯಾ ಮೈತ್ರಿಕೂಟ ನೋಡಿ, ಆ ಎಕ್ಸಿಟ್ ಪೋಲನ್ನು ಮೀರಿ ಈ ಬಾರಿ ಏನಂತಂದರೆ ಭಾಳಷ್ಟು ಸಾಧನೆಯನ್ನು ಮಾಡಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಡೋದಾದರೆ ನೋಡಿ, ಎಕ್ಸಿಟ್ ಪೋಲ್ ಬಗ್ಗೆ ಮೊದಲಿಂದನೂ ಇದು ತಪ್ಪಿದೆ, ಸುಮ್ಮನೆ ಯಾರನ್ನೋ ಖುಷಿ ಪಡಿಸ್ಲಿಕ್ಕೆ ಇದು ಮಾಡ್ತಿದ್ದಾರಂತ ಕೂಡ ಹೇಳಿದ್ದು ನಿಜ ಆಗಿದೆ. ಸೊ ಇವರು ಒಂದು ಆಡಳಿತ ಪಕ್ಷದ ಪರವಾಗಿ ಭಾಳಷ್ಟು ನಮ್ಮ ಸರ್ವೆ ಟೀಮ್ಗಳಿಗೆ ಕೆಲಸ ಮಾಡಿದ್ವಿ, ಅದನ್ನು ಅವರ ಪ್ರೊಜೆಕ್ಟ್ ಮಾಡುವಂಥ ಪ್ರಯತ್ನ ಮಾಡಿದರು. ಆದರೆ ವಾಸ್ತವಿಕವಾಗಿ ಫಲಿತಾಂಶ ಬಂದಾಗ ವಿಭಿನ್ನವಾಗಿತ್ತು, ಬೇರೆ ಇತ್ತು. ಅದನ್ನು ಯಾರೂ ಚೇಂಜ್ ಮಾಡಲಿಕ್ಕಾಗಲ್ಲ. ಹೀಗಾಗಿ ಸುಮಾರು ಯೂಟ್ಯೂಬ್ದಲ್ಲಿರುವಂಥ ಭಾಳಷ್ಟು ವಿಶ್ಲೇಷಣೆಕಾರರು, ಎಕ್ಸ್ಪರ್ಟ್ಸು 100ಕ್ಕೆ 100 ಹೇಳಿದರು ಇದು ಸುಳ್ಳಿದೆ, ಇದು ಯಾರ್ದೋ ಒತ್ತಡದಲ್ಲಿ ಮಾಡ್ತಿದ್ದಾರೆ ಅಂತ ಕೂಡ ಹೇಳಿದರು. ಅದು ನಿಜ ಆಗಿದೆ ಅಷ್ಟೇ. NDA ಸಾಧನೆ ಬಗ್ಗೆ ಸರ್, NDA ಒಕ್ಕೂಟದ ಸಾಧನೆ ಬಗ್ಗೆ ಏನು ಹೇಳ್ತೀರಿ? NDA ಒಕ್ಕೂಟ ಸಾಧನೆ ಏನೂ ಇಲ್ಲ, 10 ವರ್ಷಗಳಲ್ಲಿ 0, ಏನು ಪ್ರಶ್ನೆ ಇಲ್ಲ ಅದರಲ್ಲಿ. ಏನು ಸುಮಾರು ಮೋದಿ ಅವರ ಒಂದು ಶೈಲಿ ಇದೆ, ಜನರನ್ನು ಅಟ್ರಾಕ್ಷನ್ ಮಾಡೋದು, ಓಟ್ ಪಡೆಯುವಂಥದ್ದು. ಸೊ ಅಷ್ಟಕ್ಕೆ ಸೀಮಿತವಾಗಿದೆ BJP ಹೊರತಾಗಿ ಯಾವುದೇ ರಚನಾತ್ಮಕ ಕಾರ್ಯಕ್ರಮ ಕೆಲಸ ಮಾಡುವಲ್ಲಿ BJP ವಿಫಲ ಆಗಿದೆ. ಆದರೆ ಮೋದಿ ಅವರ ವೋಟ್ ಬ್ಯಾಂಕನ್ನು ಹಿಡಿದಿಟ್ಟುಗಳಾಗಲಿ, ವೋಟನ್ನು ಅಟ್ರಾಕ್ಷನ್ ಮಾಡುವಲ್ಲಿ ಅವರು ಯಶಸ್ವಿ ಆಗಿದ್ದಾರೆ, ಖಂಡಿತವಾಗಿ ಯಶಸ್ವಿದ್ದಾರೆ. ಸೊ ಆಮೇಲೆ ಅವ್ರು ಗೆಲ್ತಾರೆ ಹೊರತಾಗಿ ಯಾವುದೇ ಡೆವಲಪ್ಮೆಂಟಿಂದ ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇಂಡಿಯಾ ಮೈತ್ರಿಕೂಟ ಈ ಬಾರಿ ಏನಂತಂದರೆ 230ಕ್ಕೂ ಹೆಚ್ಚು ಸೀಟ್ಗಳನ್ನು ಪಡೆದುಕೊಂಡಿದೆ. ಫಸ್ಟ್ ಟೈಮ್ ಏನಂತಂದರೆ ಜನರು ಬೇರೆ ರೀತಿಯಾದಂಥ ತೀರ್ಪನ್ನು ಕೊಟ್ಟಿದ್ದಾರೆ. ಇದು ತಮಗೆ ತೃಪ್ತಿ ತಂದಿದೆ. ವೈಯಕ್ತಿಕವಾಗಿ ತಾವೇನು ಹೇಳಿ ಬಯಸ್ತೀರಿ ಅಂತ? ಸೊ ಇನ್ನಷ್ಟು ಬರಬೇಕಾಗಿತ್ತು, ಇನ್ನೂ ಒಂದು 20-30 ಸೀಟ್ ಕನಿಷ್ಠ ಗೆಲ್ಲಲಿಕ್ಕೆ ಪ್ರಯತ್ನ ಮಾಡಬೇಕಾಗಿತ್ತು, ಆದರೆ ಮಾಡಲಿಕ್ಕೆ ಆಗಿಲ್ಲ. ಆದರೂ ಕೂಡ ಈಗೂ ಏನೋ ಕಾಲ ಮಿಂಚಿಲ್ಲ ಅಂತ ನಾವು ಭಾವಿಸ್ತಾ ಇದ್ದೀವಿ. ಇನ್ನೂ 2-3 ಸಲ ಏನೇನೋ ದೆಹಲಿ ಮಟ್ಟದಲ್ಲಿ ರಾಜಕೀಯ ಬೆಳವಣಿಗೆ ಆಗ್ತಿದ್ದು ಕಾದು ನೋಡೋಣ. ಒಟ್ಟಾರೆ ಇಂಡಿಯಾ ಬಂದರೆ ಭಾರತಕ್ಕೆ ಒಂದು ಒಳ್ಳೆಯ ಭವಿಷ್ಯ ಇದೆ. ಇದಿಷ್ಟು ಏನಂತಂದರೆ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅವರ ಮಾತು. ಕ್ಯಾಮ್ರಾಮನ್ ರೋಹಿತ್ ಜೊತೆ ಶ್ರೀಕಾಂತ್ ಕುಕ್ಕಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.